ಉತ್ತರ ಕ್ಯಾಲಿಫೋರ್ನಿಯಾದ ನನ್ನ ಕನ್ನಡ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮತ್ತೆ ಬಂದಿದೆ ಸಂಕ್ರಾಂತಿ, ಸಂತೋಷದ ಸಂಕ್ರಾಂತಿ. ತರಲಿ ಬರುವ ಸಾಲಿಗೆ ಹಸಿರು ಗುಂಪಿಗೆ ಕೆಸರು ಕೈಗೆ ಮೊಸರು ಬಾಯಿಗೆ ಸುರಕ್ಷಿತ ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಸುಖ ಶಾಂತಿಯ ಕೆಲಸ. ಈ ಶುಭ ದಿನ ಎಳ್ಳು ಬೆಲ್ಲ ಇರುತ್ತಾ ಎಳ್ಳು ಬೆಲ್ಲದಂತೆ ಬೆರೆತು ಒಳ್ಳೊಳ್ಳೆ ಮಾತಾಡ್ತಾ ಈ ಸಂಭ್ರಮದ ಕಾರ್ಯಕ್ರಮನ ಆಚರಿಸೋಣ ಬನ್ನಿ. ತೇಜಸ್ವಿನಿ, ನನಗೆ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ನೆನಪಾಗುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ಬಣ್ಣ ಬಣ್ಣದ ರಂಗೋಲಿ ಹಾಕ್ತಾರೆ. ಈಗಿನ ಕಾಲದಲ್ಲಿ ನಾವು ಈ ರಂಗೋಲಿ ನೋಡೋಕ್ಕೇ ಆಗೋದಿಲ್ಲ ಅಲ್ವಾ? ಹಂಗ್ಯಾಕೆ ಹೇಳ್ತೀಯಪ್ಪ? ಕನ್ನಡ ಕಾರ್ಯಕ್ರಮದಲ್ಲಿ ಸಗ್ಗದ ಸಿರಿ ಆಚರಣೆಗೋಸ್ಕರ ಹಲವಾರು ಕನ್ನಡಿಗರು ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದಾರೆ ನೋಡು. ಹೌದಲ್ವಾ? ಸಗ್ಗದ ಸಿರಿ ಅಂಗವಾಗಿ ಕಷ್ಟಪಟ್ಟು ಇಷ್ಟಪಟ್ಟು ರಂಗೋಲಿ ಹಾಕಿದಂತಹ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ರಂಗೋಲಿ ಏನೋ ಹಾಕ್ಬಿಟ್ವಿ, ಮತ್ತೆ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಎಳ್ಳು ಬೆಲ್ಲ ತಿನ್ಕೊಂಡು ಬಂದಿದ್ದೀರಾ ತಾನೇ? ನಾನಂತೂ ತಿಂದಿದ್ದೀನಪ್ಪ. ಅಲ್ಲ, ಎಳ್ಳು ಬೆಲ್ಲ ತಿಂದೆ ಅಂತ ಹೇಳ್ತಿಲ್ಲ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಯಾಕೆ ಬೇಡ್ತಾರೆ ಗೊತ್ತಾ? ಅದು ಎಳ್ಳು ಬೆಲ್ಲ ನಿಮಗೆ ಗೊತ್ತು, ನಾನು ಹೇಳ್ತೀನಿ ಕೇಳು. ಸಂಕ್ರಾಂತಿ ಚಳಿಗಾಲದಲ್ಲಿ ಬರುತ್ತೆ. ಈ ಋತುವಿನಲ್ಲಿ ಪ್ರಕೃತಿ ಬರಡಾಗಿರುತ್ತೆ. ಮೈ ಚರ್ಮ ಬಿರುಸಾಗಿ ತೀವ್ರಹಿತವಾಗಿ ಚರ್ಮ ರೋಗಗಳು ಬರ್ತವೆ. ಆದ್ದರಿಂದ ಈ ಋತುವಿನಲ್ಲಿ ಜಿಡ್ಡಿನಾಂಶದ ಅಗತ್ಯ ಹೆಚ್ಚಾಗಿರುತ್ತೆ. ಹಂಗೆ ಅದಕ್ಕೆ ಎಳ್ಳು ತಿನ್ಬೇಕು. ನಿಜ, ಆದರೆ ಎಳ್ಳು ಸುಲಭವಾಗಿ ಅರಗೋದಿಲ್ಲ. ಅದಕ್ಕೆ ನಮಗೆ ಬೆಲ್ಲನೂ ಬೇಕು. ಬೆಲ್ಲ ಎಳ್ಳಿನ ಜೊತೆ ಸೇರಿ ನಮಗೆ ಶಕ್ತವೂ ಸ್ವಾದವರ್ಧಕವೂ ಆಗಿರುತ್ತೆ. ಓಹೋ, ಪರವಾಗಿಲ್ವೇ, ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ. ಜೊತೆಗೆ ಬೆಲ್ಲ ರುಚಿನೂ ಇರುತ್ತೆ. ಹಾ, ರುಚಿಯಾಗಿರುತ್ತೆ. ಅಲ್ಲ, ಎಳ್ಳು ಫಲವಂತಿಕೆಯ ಸಂಕೇತ, ಕಬ್ಬು ಲಕ್ಷ್ಮೀ ದೇವಿ ಅಥವಾ ಸಂಪತ್ತಿನ ಸಂಕೇತ. ಅಷ್ಟೇ ಅಲ್ಲ, ಎಳ್ಳು ಬೆಲ್ಲದ ಬೆರಕೆ ಗಂಡು ಹೆಣ್ಣಿನ ಗಾಢ ಸಂಸಾರದ ಸೂಚಕ ಅಂತಲೂ ಹೇಳ್ತಾರೆ. ಖಂಡಿತ. ಸಂಕ್ರಾಂತಿ ಅಂತ ಹೇಳ್ತಿಲ್ಲ, ನಮ್ಮ ಜನರಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಂತ ಹೇಳಿದೆ. ಸಂಕ್ರಾಂತಿ ಪದದ ಅರ್ಥನೂ ಸ್ವಲ್ಪ ಹೇಳ್ಕೊಡ್ತೀಯಾ? ಖಂಡಿತ ತಿಳಿಸೋಣ. ಸಂಕ್ರಾಂತಿ ಮೂಲತಃ ಸಂಸ್ಕೃತ ಪದ. ಸಮ್ಯಕ್ ಕ್ರಾಂತಿ ಸಂಕ್ರಾಂತಿ ಅಂದರೆ ಒಳ್ಳೆಯದಕ್ಕಾಗಿ ಕ್ರಾಂತಿ ಅಂತ ಅರ್ಥ. ಓಹೋ, ಸಂಕ್ರಾಂತಿ ಸಮ್ಯಕ್ ಕ್ರಾಂತಿ. ಹೌದು. ಇದರ ಜೊತೆಗೆ ಅದರ ಆಚರಣೆ ಬಗ್ಗೆನೂ ತಿಳಿಸ್ತೀನಿ ಕೇಳು. ಹಾ, ನಮ್ಮೂರ ಕಡೆ ರೈತರು ಫಸಲಿಗೆ ಪೂಜೆ ಮಾಡ್ತಾರೆ. ಎತ್ತುಗಳಿಗೆ ಶೃಂಗಾರ ಮಾಡಿ ಅದನ್ನು ಸ್ಪರ್ಧೆಯನ್ನು ಮಾಡ್ತಾರೆ. ಅದಕ್ಕೆ ಕಿಚ್ಚಾಯಿಸೋದು ಅಂತ ಕರೀತಾರೆ. ಓ, ಅದೇನಾ ಕಿಚ್ಚಾಯಿಸೋದು ಅಂದರೆ? ಮತ್ತೆ ಹಳ್ಳಿ ಕಡೆ ಅದನ್ನೆಲ್ಲ ಸುಗ್ಗಿ ಹಬ್ಬ ಅಂತಲೂ ಕರೀತಾರಲ್ವಾ? ಹೌದು, ಅದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಓ, ನಾವು ಮಾತಾಡ್ತಾ ಮಾತಾಡ್ತಾ ಕಾರ್ಯಕ್ರಮನೇ ಬರ್ತಿರೋ ಥರ ಇದೆ. ಇಲ್ಲ, ಬನ್ನಿ ವೀಕ್ಷಕರೇ, ಇಂದಿನ ಸಗ್ಗದ ಸಿರಿ ಕಾರ್ಯಕ್ರಮವನ್ನು ನಮ್ಮ ಪುಟ್ಟ ಪುಟಾಣಿ ಪಟಾಕಿಗಳ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ದೀಪಾ ಮಾಧವನ್ ಅವರು ನಿರ್ದೇಶಿಸಿರುವ ನಮ್ಮ ಪುಟಾಣಿಗಳ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮನ ಆರಂಭಿಸೋಣ ಬನ್ನಿ.